ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆಯೇ ಎಲ್ಲರೂ ಸಂಕ್ರಾಂತಿ ಹಬ್ಬನ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಮ್ಮ ಮನೆಯ ಸಂಕ್ರಾಂತಿ ಹಬ್ಬದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಎದ್ಬಿಟ್ಟು ಆ್ಯಸ್ ಯೂಶ್ವಲ್ ಕಸ ಗುಡಿಸಿ, ನೆಲ ಒರೆಸಿ, ಆಮೇಲೆ ಹೊರಗಡೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ಸ್ನಾನ ಕೂಡ ಮಾಡಿಕೊಂಡು ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ. ನಾನು ಹಬ್ಬದ ಟೈಮಲ್ಲಿ ಈ ವಾರ ಇರುವಾಗ ಈ ರೀತಿ ಮಾಡ್ಕೊಳ್ತೀನಿ. ನಾನು ಮುಂಚೆನೇ ಅಡುಗೆ ಮನೆಗೆ ಬರಲ್ಲ, ಸ್ನಾನ ಮಾಡಿಕೊಂಡೆ ಅಡುಗೆ ಮನೆಗೆ ಬರೋದು. ಹಿಂದಿನ ದಿನವೇ ಪಾತ್ರೆಗಿದ್ರೆಲ್ಲ ತೊಳೆದು ಕಿಚನ್ ಎಲ್ಲ ನೀಟಾಗಿ ಸ್ವಚ್ಛ ಮಾಡಿಟ್ಟಿರ್ತೀನಿ. ಬೆಳಗ್ಗೆ ಎದ್ಬಿಟ್ಟು ಒಂದು ರೌಂಡು ಗ್ಯಾಸಿಗೆ ಒರೆಸಿರ್ತೀನಿ, ಆದರೂ ಕೂಡ ಇನ್ನೊಂದು ರೌಂಡ್ ನೀಟಾಗಿ ಸ್ನಾನ ಮಾಡ್ಕೊಂಡ್ಮೇಲೆ ಒಂದು ಸರಿ ಒರೆಸ್ಕೊಂಡು ಅದಾದಮೇಲೆ ಒಲೆ ಪೂಜೆ ಮಾಡ್ಕೊಳ್ತೀನಿ. ಯಾವಾಗಲೂ ನೈವೇದ್ಯಕ್ಕೆ ಮಾಡಬೇಕಿದ್ರೆ ನನಗೆ ಈ ಥರ ಒಲೆ ಪೂಜೆ ಮಾಡಿಬಿಟ್ಟು ಆಮೇಲೆ ನೈವೇದ್ಯಕ್ಕೆ ಮಾಡೋದು ನಾನು. ಹಾಗಾಗಿ ಒಲೆ ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಹಬ್ಬದ ಟೈಮಲ್ಲಿ ಮಾತ್ರ ಈ ರೀತಿ ಮಾಡ್ತೀನಿ. ನೀವೆಲ್ಲ ಎಷ್ಟು ಜನ ಇದನ್ನು ಫಾಲೋ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಗೆ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ತೋರಿಸಿದೆ. ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಕಡಲೆಕಾಯಿ ಆಗಿರ್ಬೋದು, ಗೆಣಸು ಆಗಿರ್ಬೋದು, ಮತ್ತು ಅವರೆಕಾಯಿ, ಸಂಕ್ರಾಂತಿ ಕಾಳು ಕೂಡ ಮಾಡಿ ಇಟ್ಕೊಂಡಿದ್ದೆ ನಾನು. ನಿನ್ನೆ ಕೂಡ ನಾನು ತಲೆ ಸ್ನಾನ ಮಾಡಿದ್ದೆ. ಅಂದರೆ ಡೈಲಿ ಧನುರ್ಮಾಸ ಪೂಜೆಗೆ ಹೋಗ್ತಾ ಇರೋದ್ರಿಂದ ಡೈಲಿ ತಲೆ ಸ್ನಾನ ಮಾಡ್ತಾ ಇದ್ದೀನಿ. ಸೊ ತಲೆ ಸ್ನಾನ ಮಾಡಿದ್ರಿಂದ ನಾನು ನಿನ್ನೆನೇ ಸಂಕ್ರಾಂತಿ ಕಾಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಬೆಳಗ್ಗೆ ಎದ್ಬಿಟ್ಟು ಕಡಲೆಕಾಯಿ, ಗೆಣಸು, ಅವರೆಕಾಯಿ, ಹಾಗೆಯೇ ಪೊಂಗಲ್ ಮಾಡ್ತಾಯಿದ್ದೀನಿ. ಇವತ್ತು ಸ್ವೀಟ್ ಪೊಂಗಲ್ ಮಾಡ್ತಾಯಿದ್ದೀನಿ. ಖಾರ ಪೊಂಗಲ್ ಏನು ಮಾಡ್ತಾಯಿಲ್ಲ. ನಮ್ಮ ಮನೇಲಿ ಅಷ್ಟು ಇಷ್ಟ ಆಗೋಲ್ಲ ಖಾರ ಪೊಂಗಲ್. ನಾನು ಯೂಶ್ವಲಿ ನೀವು ನೋಡಿರ್ಬೋದು ನನ್ನ ಬ್ರೇಕ್ಫಾಸ್ಟಲ್ಲಿ ಜಾಸ್ತಿ ಚಪಾತಿ, ರೊಟ್ಟಿ, ಹಾಗೆಯೇ ಪಲಾವು, ಚಿತ್ರಾನ್ನ ಇರುತ್ತೆ, ಉಪ್ಪಿಟ್ಟಿರುತ್ತೆ. ಆದರೆ ಪೊಂಗಲ್ ಇರೋದಿಲ್ಲ ನಮ್ಮ ಮನೇಲಿ. ಬಿಸಿಬೇಳೆ ಭಾತ್ ಇಷ್ಟ ಆಗುತ್ತೆ, ಅದು ಬಿಟ್ಟು ಟೊಮ್ಯಾಟೊ ಭಾತ್ ಇಷ್ಟ ಆಗೋಲ್ಲ, ಪೊಂಗಲ್ ಇಷ್ಟ ಆಗೋಲ್ಲ. ಹಾಗಾಗಿ ಇವತ್ತು ನಾನು ಇಡ್ಲಿ ಮಾಡಿದ್ದೆ ತಿಂಡಿಗೆ. ಹಿಂದಿನ ದಿನವೇ ಅಕ್ಕಿ ಎಲ್ಲ ನೆನೆಸಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಇಡ್ಲಿ ಮಾಡಿದೆ. ಇಡ್ಲಿ ಜೊತೆಗೆ ಅವರೆಕಾಯಿ ಕೂಡ ನಿನ್ನೆ ತೊಳೆದ್ಬಿಟ್ಟು ನೆನೆಸಿ ಇಟ್ಕೊಂಡಿದ್ದೆ. ಇದಕ್ಕೆ ಅವರೆಕಾಳು ಸಾರು ಮಾಡೋಣ ಅಂಥೇಳಿ ಅದನ್ನು ಮಾಡಿಬಿಟ್ಟು ಇವಾಗ ಇಡ್ಲಿ ಕೂಡ ಮಾಡ್ಕೊಳ್ತೀನಿ. ಫಸ್ಟು ನಾನು ಹೆಸರು ಬೇಳೆನ ತೊಳ್ಕೊಂಡು ನೀಟಾಗಿ ತುಪ್ಪದಲ್ಲಿ ಹುರ್ಕೊಂಡ್ಬಿಡ್ತೀನಿ. ರೆಸಿಪಿ ಕೂಡ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ, ಪೊಂಗಲ್ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಚೆನ್ನಾಗಿತ್ತು ಪೊಂಗಲ್, ತುಂಬ ಚೆನ್ನಾಗಿ ಬಂದಿತ್ತು. ಹಾಗಾಗಿ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ. ಮಣ್ಣಿನ ಮಡಿಕೆನಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಮಣ್ಣಿನ ಪಾತ್ರೆ ಕೂಡ ತೊಗೊಂಡಿದ್ದೀನಿ. ನೈವೇದ್ಯಕ್ಕೆ ಮಾಡೋಕ್ಕೆ ಅಂತಲೇ ಆ ಪಾತ್ರೆನ ತೊಗೊಂಡಿದ್ದೀನಿ. ಅಂದರೆ ನೈವೇದ್ಯ ಏನಾದ್ರು ಮಾಡಿದಾಗ ಹಬ್ಬದ ಟೈಮಲ್ಲಿ ಯೂಸ್ ಆಗುತ್ತೆ ಅಂಥೇಳಿ. ಇವಾಗ ತುಪ್ಪ ಹಾಕಿ ಸ್ವಲ್ಪ ಹೆಸರು ಬೇಳೆನ ತೊಳ್ಕೊಂಡು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ಅಕ್ಕಿ ಮತ್ತು ಹೆಸರು ಬೇಳೆ ಎರಡೂ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೋಬೇಕು. ಈ ರೀತಿ ಮಾಡ್ಕೊಳ್ತೀನಿ. ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಳ್ಳೋಣ. ಕಡಲೆಕಾಯಿ ಕೂಡ ಆ ಕಡೆ ಬೇಯೋದಕ್ಕೆ ಇಟ್ಟಿದ್ದೀನಿ. ಗೆಣಸು ಕೂಡ ಬೇಯೋಕ್ಕೆ ಇಡಬೇಕು. ಹಾಗೆಯೇ ಒಂದು ಸ್ವಲ್ಪ ಬೇಯಿಸ್ತೀನಿ ಅವರೆಕಾಯಿನೂ ಯಾರೂ ಜಾಸ್ತಿ ತಿನ್ನಲ್ಲ. ಹಾಗಾಗಿ ಒಂದು ಸ್ವಲ್ಪ 4 ಅವರೆಕಾಯಿ ಸುಮ್ಮನೆ ಶಾಸ್ತ್ರಕ್ಕೆ, ಅಂದರೆ ನೈವೇದ್ಯಕ್ಕೆ ಬೇಕಲ್ಲ, ಹಾಗಾಗಿ ಬೇಯಿಸ್ತೀನಿ. ಸಂಕ್ರಾಂತಿ ಹಬ್ಬಕ್ಕೆ ಅಂತ ಬಟ್ಟೆ ಎಲ್ಲ ಏನೂ ತೆಗ್ದಿಲ್ಲ. ಹಾಗೆಯೇ ತುಂಬ ಜೋರೇನಲ್ಲ ನಮಗೆ, ಇದು ತುಂಬ ಸಿಂಪಲಾಗಿ ಮಾಡ್ತೀವಿ ನಾವು. ಆದರೂ ಕೂಡ ಸ್ವಲ್ಪ ವೆರೈಟೀಸ್ ಜಾಸ್ತಿ, ಒಂಥರ ಏನಂದರೆ ಲುಕ್ ಚೆನ್ನಾಗಿರುತ್ತೆ ಸಂಕ್ರಾಂತಿ ಹಬ್ಬದ್ದು ನೋಡೋದಕ್ಕೆ. ನಾನು ರಂಗೋಲಿ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಆದರೆ ನಮ್ಮ ಮನೇಲಿ ಹೊಸ್ಲಿಗಷ್ಟೇ ರಂಗೋಲಿ ಹಾಕೋಕ್ಕಾಗತ್ತೆ. ಕೆಳಗಡೆ ಹಾಕಿದ್ರೆ ನಮ್ಮ ಕೃಷ್ಣ ಬಿಡೋದೇ ಇಲ್ಲ. ಹೊಸ್ಲಲ್ಲಿರೋ ರಂಗೋಲಿನೇ ಬಿಡಲ್ಲ ಅವನು. ಇನ್ನು ಕೆಳಗಡೆ ಹಾಕಿದ್ರೆ ಅಷ್ಟೇ ಎಲ್ಲ ತುಳಿದಾಡಿ ಗಲೀಜಾಗಿಬಿಡುತ್ತೆ. ಸೊ ನಾನು ಹಾಗಾಗಿ ಕೆಳಗಡೆ ರಂಗೋಲಿ ಹಾಕೋಕ್ಕೆ ಹೋಗಲ್ಲ. ಜಸ್ಟು ಹೊಸ್ಲು ಮೇಲೆ ಮಾತ್ರ ಹಾಕ್ತೀನಿ. ಇವಾಗ ಹೆಸರು ಬೇಳೆ ಎಲ್ಲ ಹೊದಿದ್ದಾಗಿದೆ. ಇವಾಗ ಬೇಯಿಸ್ಕೊಂಬಿಡೋಣ. ಅಕ್ಕಿ ಕೂಡ ತೊಗೊಂಡಿದ್ದೀನಿ. ಇಲ್ಲಿ ಅಕ್ಕಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾವು ಹೆಸರು ಬೇಳೆನ ಹಾಕ್ಬಿಟ್ಟು ಕುಕ್ಕರ್ ವಿಷಲ್ ಕೂಗಿಸ್ಕೊಳ್ಳೋಣ. ಒಂದು 2-3 ವಿಷಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೇಯ್ಕೊಳ್ಳೋದು. ಯಾವಾಗಲೂ ನಾನು ಪೊಂಗಲ್ಗೆ ಹಾಲು ಹಾಕಿ ಬೇಯಿಸ್ತೀನಿ ಅಕ್ಕಿ ಮತ್ತು ಹೆಸರು ಬೇಳೆನ, ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗೆಯೇ ಈ ಸರಿ ಅರಿಶಿನ ಎಲೆ ಕೂಡ ತೊಗೊಬಂದಿದ್ದೀನಿ. ಪ್ರತಿ ಸರ್ತಿ ಅರಿಶಿನ ಎಲೆ ತರ್ತಿರಲಿಲ್ಲ, ಈ ಸರಿ ಅರಿಶಿನದ ಎಲೆ ತೊಗೊಬಂದಿದ್ದೀನಿ. ಹಾಗಾಗಿ ಅರಿಶಿನದ ಎಲೆ ಕೂಡ ಹಾಕಿಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಅರಿಶಿನದ ಎಲೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮ ಊರಲ್ಲಿ ಈ ರೀತಿ ಮಾಡೋರು. ನಮ್ಮ ಮನೆ ಹಿಂದ್ಗಡೆನೇ ಅರಿಶಿನದ ಎಲೆ ಹಾಕಿರೋರು. ಆ ಎಲೆ ಹಾಕ್ಬಿಟ್ಟು ಅಕ್ಕಿ ಪಾಯಸ ಮಾಡ್ತಿದ್ರು. ಅಂದರೆ ಪೊಂಗಲಲ್ಲ, ಅಕ್ಕಿ ಪಾಯಸ ಮಾಡ್ತಿದ್ರು. ಚೆನ್ನಾಗಿ ಆಗ್ತಿತ್ತು ಅದು. ಅಂದರೆ ಶನಿವಾರ ಇದು ಬೌನಾಸಿನಲ್ಲಿ ಅಕ್ಕಿ ತೊಗೊಬಂದು ಅದರದ್ದು ಪ್ರಸಾದ ಮಾಡಿ ದೇವರಿಗೆ, ಬೇರೆ ಮನೆಗಳಿಗೆಲ್ಲ ಹೋಗಿ ಅಕ್ಕಿ ಇಸ್ಕೊಬಂದು ಅದರದ್ದು ಪ್ರಸಾದ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯಕ್ಕಿಟ್ಟು ತಿನ್ನಬೇಕಿತ್ತು. ಆವಾಗ ಅರಿಶಿನದ ಎಲೆ ಹಾಕಿ ಮಾಡೋರು ಶನಿವಾರ. ಚೆನ್ನಾಗಿರೋದು ಟೇಸ್ಟು. ಅದೇ ಥರ ಮಾಡೋಣ ಅಂತ ನಾನು ಇವತ್ತು ಮಾಡ್ತಾಯಿದ್ದೀನಿ. ಹಾಲು ಹಾಕ್ಬಿಟ್ಟು ಅರ್ಧ ನೀರು ಅರ್ಧ ಹಾಲು ಹಾಕಿ ಒಂದು ಅರಿಶಿನದ ಎಲೆ ಹಾಕಿ ಇವಾಗ ಕುಕ್ಕರ್ನ ವಿಷಲ್ ಕೂಗಿಸ್ಕೊಳ್ಳೋಣ. ಈ ಕಡೆ ಬಂದುಬಿಟ್ಟು ಕಡಲೆಕಾಯಿ, ಹಾಗೆಯೇ ಗೆಣಸು, ಹಾಗೆಯೇ ಅವರೆಕಾಯಿ 3 ಕೂಡ ಬೇಯ್ತಾ ಇದೆ. 3 ಸ್ಟವಲ್ಲಿ ಇಟ್ಬಿಟ್ಟಿದ್ದೀನಿ. 4 ಸ್ಟವ್ ಬಂದಮೇಲೆ ನನಗಂತೂ ಅಡುಗೆ ತುಂಬ ಈಸಿ ಆಗಿಬಿಟ್ಟಿದೆ ಅಡುಗೆ ಮಾಡೋದಕ್ಕೆ. ಎಷ್ಟೊಂದು ಅಡುಗೆ ಮಾಡ್ತಾನೆ ಇರ್ತೀನಿ ಯಾವಾಗಲೂ, ತುಂಬ ಬೇಗ ಕೂಡ ಆಗುತ್ತೆ. ಇವಾಗ ಇದು ಪೊಂಗಲ್ಗೆ ಅಕ್ಕಿ ಮತ್ತು ಹೆಸರುಬೇಳೆ ಎಲ್ಲ ಚೆನ್ನಾಗಿ ಬೆಂದಾಗಿದೆ. ಇದಕ್ಕೆ ಇವಾಗ ಬೆಲ್ಲನ ಪಾಕ ಮಾಡ್ಕೋಬೇಕು. ಮೊದಲು ನಾನಿವಾಗ ಮಣ್ಣಿನ ಪಾತ್ರೆನ ತೊಗೊಂಡು ಬೆಲ್ಲದ ಪಾಕನ ಮಾಡ್ಕೊಳ್ತೀನಿ. ಚೆನ್ನಾಗಿ ಬೇಯ್ಕೊಂಡಿದೆ ಇದು. ಪಾಕ ಮಾಡಿಕೊಂಡು ಅದಾದಮೇಲೆ ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಬಿಟ್ಟು ತುಪ್ಪದಲ್ಲಿ ಹುರಿದು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಈ ಹಬ್ಬಗಳೆಲ್ಲ ಬಂದರೆ ರೆಡಿ ಆಗೋದು ಮತ್ತು ಈ ರೀತಿ ಥರ ಅಡುಗೆಗಳೆಲ್ಲ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ನೋಡೋದಕ್ಕೆ ಒಂದು ಚಂದ.
ಅದರಲ್ಲೂ ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ನೋಡಿಬಿಟ್ರೆ ಎಲ್ಲ ಫೋಟೋಶೂಟ್ಸು ಅದೆಲ್ಲ ಮಾಡ್ತಿರ್ತಾರೆ. ಅದೆಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ಆಗುತ್ತೆ. ನಾನು ಇವತ್ತು ಸೀರೆ ಉಟ್ಕೋಬೇಕು ಅಂತ ಇದ್ದೆ, ಆದರೆ ಎಲ್ಲೋ ಹೊರಗಡೆ ಹೋಗೋದಿದೆ. ಅನಿಲ್ ಕೂಡ ಆಫೀಸ್ ಇತ್ತು, ಸ್ವಲ್ಪ ಬೇಗ ಹೋಗಬೇಕಾಗಿತ್ತು ಅವ್ರು ಇವತ್ತು. ಹಾಗಾಗಿ ನಾನು ಬೇಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಮ್ಮ ಅತ್ತೆ ಕೂಡ ಎದ್ದಿರಲಿಲ್ಲ ಇವತ್ತು. ಇನ್ನು ನಮ್ಮ ಅತ್ತೆ ಎದ್ದೇಳೋಕ್ಕೆ ಮುಂಚೆನೇ ನಾನು ಎಲ್ಲ ಹಬ್ಬ ಎಲ್ಲ ಕಂಪ್ಲೀಟ್ ಆಗೋಗ್ಬಿಟ್ಟಿತ್ತು. ಅವ್ರು ಆಮೇಲೆ ಎದ್ದಿದ್ದು. ನಾನು ಏನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ, ನಾವು ಜಾಸ್ತಿ ಸುಮ್ಮನೆ ಆರಾಮಾಗಿರಲಿ ಅಂತ ಹೇಳಿ ನಾವು ಜಾಸ್ತಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ನೀವು ಬನ್ನಿ, ಹಿಂಸೆ ಮಾಡಲ್ಲ ನಾನು. ನಮ್ಮ ವೀಡಿಯೋಗೆ ನೀವು ಬನ್ನಿ, ನೀವು ಬರಲೇಬೇಕು, ನೀವು ಇಲ್ಲಿ ಬನ್ನಿ, ಹೀಗೆ ಮಾಡಿ ಹಾಗೆ ಮಾಡಿ ಅಂತ ನಾನು ಹಿಂಸೆ ಮಾಡೋಕ್ಕೆ ಹೋಗಲ್ಲ ಅವ್ರಿಗೆ. ಅವ್ರ ಪಾಡಿಗೆ ಅವ್ರು ಇರಲಿ ಅಂತ ಬಿಡ್ತೀವಿ. ನೀವು ತುಂಬ ಜನ ಕೇಳ್ತಿರ್ತೀರ, ನಿಮ್ಮ ಅತ್ತೆಯಲ್ಲಿ ನಿಮ್ಮ ಅತ್ತೆ ಬರಲ್ವಾ ಏನು ಎತ್ತ ಅಂತ ಹೇಳ್ಬಿಟ್ಟು. ಅವರು ಇರ್ತಾರೆ ಮನೆಯಲ್ಲೇ, ನಾನು ವೀಡಿಯೋದಲ್ಲಿ ಜಾಸ್ತಿ ತೋರಿಸಲ್ಲ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಅವ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಅಂಥೇಳಿ. ಆದರೂ ಕೂಡ ನೀವು ಕೇಳ್ತಾನೆ ಇರ್ತೀರ ನಮ್ಮ ಅತ್ತೆ ಬಗ್ಗೆ. ನೀವೆಲ್ಲ ಅಷ್ಟು ಕೇರ್ ಮಾಡ್ತೀರಾ ಅವ್ರನ್ನ, ಹಾಗಾಗಿ ಕೇಳ್ತೀರಾ ಅಂತ ಅನಿಸುತ್ತೆ. ಆದರೆ ನನಗೆ ಅಷ್ಟು ಫೋರ್ಸ್ ಮಾಡೋದಕ್ಕೆ ಇಷ್ಟ ಇಲ್ಲ ವೀಡಿಯೋದಲ್ಲಿ ಬನ್ನಿ ಅಂತ ಹೇಳಿಬಿಟ್ಟು. ಹಾಗಾಗಿ ನಾನು ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಹಾಗೆಯೇ ಕೆಲಸದಲ್ಲೂ ಅಷ್ಟೇ, ನಾನು ಎಲ್ಲ ಕೆಲಸ ನಾನೇ ಮಾಡ್ಕೊಳ್ತೀನಿ. ಅವ್ರಿಗೆ ಜಾಸ್ತಿ ನಾನು ಕೆಲಸ ಮಾಡಿಕೊಡಿ, ಅವ್ರ ಕಡೆಯಿಂದ ಕೆಲಸ ಮಾಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಅಡುಗೆ ಕೆಲಸ ಎಲ್ಲ ನಾನೇ ಮಾಡ್ಕೊಳ್ತೀನಿ. ಹಾಗಾಗಿ ಅವರು ಜಾಸ್ತಿ ಕಾಣಿಸೋದಿಲ್ಲ ಅಷ್ಟೇ. ಇಲ್ಲಿ ಎಲ್ಲ ಕೆಲಸ ನಾನೇ ಮಾಡ್ಕೊಳ್ತೀನಿ. ಅಡುಗೆ ಆದಮೇಲೆ ಊಟಕ್ಕೆ ಬನ್ನಿ ಅಂತ ಕರಿತೀನಿ, ಊಟ ಮಾಡ್ಕೊಳ್ತಾರೆ, ಆರಾಮಾಗಿ ಟಿ ವಿ ನೋಡ್ತಾರೆ, ವಾಕಿಂಗ್ ಹೋಗ್ತಾರೆ, ವಾಕ್ ಮಾಡ್ಕೊಳ್ತಾರೆ. ಈ ರೀತಿ ಆರಾಮಾಗಿದ್ದಾರೆ. ನೀವು ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ನೀವು ಎಷ್ಟು ಜನ ಕೇರ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ನೀವು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದೇನು ಬೇಡ, ಅವ್ರು ಆರಾಮಾಗಿದ್ದಾರೆ. ಇವಾಗ ಆಲ್ಮೋಸ್ಟ್ ಪೊಂಗಲ್ಲು ರೆಡಿ ಆಯಿತು. ಮತ್ತೆ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಅಂಥೇಳಿ. ಇದಾದಮೇಲೆ ನಾನು ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೋದೆ. ಪೂಜೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬಂದು ಅದಾದಮೇಲೆ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಹಾಕಿದ್ರೆ ರೆಡಿ ಆಗುತ್ತೆ ನಮ್ಮ ಪೊಂಗಲ್ ಹಬ್ಬಕ್ಕೆ ಪೊಂಗಲ್ಲು ರೆಡಿ ಆಗುತ್ತೆ. ಇವಾಗ ನಾನಿಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಇಟ್ಟಿದ್ದೆ. ಸ್ನಾನ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಒರೆಸಿ, ಫೋಟೋ ಎಲ್ಲ ಒರೆಸಿ, ಹಾಗೆಯೇ ಶೆಲ್ಫ್ ಎಲ್ಲ ಒರೆಸ್ಕೊಂಡು ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೆ. ಇವಾಗ ಸ್ವಲ್ಪ ಪೂಜೆಗೆ ಎಲ್ಲ ದೀಪಕ್ಕೆ ತುಪ್ಪ ಎಲ್ಲ ಹಾಕಿ, ಕಳಸಕ್ಕೆ ಎಲೆ ಎಲ್ಲ ಹಾಕಿ, ದೇವ್ರಿಗೆ ಹೂವು ಎಲ್ಲ ಹಾಕಿ, ಅರಿಶಿನ ಕುಂಕುಮ ಎಲ್ಲದನ್ನು ಇಟ್ಬಿಟ್ಟು ನೀಟಾಗಿ ರೆಡಿ ಮಾಡಿ ಇಟ್ಬಿಟ್ರೆ ಅನಿಲ್ ಬಂದುಬಿಟ್ಟು ದೀಪ ಹಚ್ಚಿ ಊದಿನ ಕಡ್ಡಿ ಎಲ್ಲ ಬೆಳಗ್ಗೆ ಪೂಜೆ ಎಲ್ಲ ಮಾಡ್ತಾರೆ. ನಮ್ಮ ಮನೆಯ ಸಂಕ್ರಾಂತಿ ಹಬ್ಬದ ಒಂದು ಶಾರ್ಟ್ ವಿಡಿಯೋ ಅಂತ ಅಂದರೆ ಒಂದು ಗ್ಲಿಮ್ಸ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ. ಅದನ್ನು ನೀವಿನ್ನೂ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ಹಾಗೆಯೇ ನನ್ನ ಇನ್ಸ್ಟಾಗ್ರಾಮ್ ID-ನ ನೀವಿನ್ನೂ ಫಾಲೋ ಮಾಡ್ತಾ ಇಲ್ಲ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಫಾಲೋ ಮಾಡಿ. ಅದನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನನ್ನ ID-ನ. ನಿಮಗೆ ಇಷ್ಟ ಇದ್ದರೆ ಖಂಡಿತ ಫಾಲೋ ಮಾಡ್ಬೋದು. ಅಲ್ಲಿ ಕೂಡ ನಾನು ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ, ಮಿನಿ ವ್ಲಾಗ್ಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಹಾಗೆಯೇ ನಾನು ಆಲ್ರೆಡಿ ಹೇಳಿದಾಗೆ ಇವತ್ತು ನಮ್ಮ ಮನೆಗೆ ರಾಮ ಮಂದಿರದ ಮಂತ್ರಾಕ್ಷತೆ ಸಿಕ್ಕಿತ್ತು. ಅದನ್ನು ಕೂಡ ಇಟ್ಬಿಟ್ಟು ಪೂಜೆ ಮಾಡಿದೆ. ತುಂಬಾ ಖುಷಿಯಾಯಿತು ನನಗೆ. ಅವ್ರು ಬಂದಿದ್ದಾಗಿರ್ಬೋದು, ಅವ್ರು ಬಂದು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರು. ಹಾಗೆಯೇ ನಮ್ಮ ಕೃಷ್ಣನ ಕೂಡ ಕಳಿಸಿ ನಾವು ಇಲ್ಲಿ ಸ್ತೋತ್ರಗಳು ಹೇಳೋದಾಗಿರ್ಬೋದು, ಆಮೇಲೆ ಒಂದಷ್ಟು ಯೋಗ, ಎಕ್ಸಸೈಸು, ಧ್ಯಾನ ಇದೆಲ್ಲ ಮಾಡಿಸ್ತೀವಿ ಅಂತ ಹೇಳಿಬಿಟ್ಟು ಸರಿ ಆಯಿತು ಅಂತ ಹೇಳಿದ್ದೀನಿ. ಹಾಗೆಯೇ ನಮ್ಮ ಮನೆಯ ದೇವ್ರ ಮನೆ ಫೈನಲಿ ಈ ರೀತಿ ಕಾಣಿಸ್ತಾ ಇದೆ. ಅದು ಅಯೋಧ್ಯೆಯ ಇನ್ವಿಟೇಷನು, ಅದ್ರ ಜೊತೆಗೆ ಮಂತ್ರಾಕ್ಷತೆ ಕೂಡ ಕೊಟ್ಟಿದ್ರು. ಅದನ್ನು ಕೂಡ ಇಟ್ಬಿಟ್ಟು ಪೂಜೆನ ಮಾಡಿದ್ದೀನಿ. ಹಾಗೆಯೇ ಎಳ್ಳು, ಬೆಲ್ಲ, ಗೆಣಸು, ಕಡಲೆಕಾಯಿ ಎಲ್ಲದನ್ನು ಇಟ್ಟಿದ್ದೀನಿ. ಹೂವು ಕೂಡ ನೀಟಾಗಿ ಹಾಕಿದ್ದೀನಿ. ಸ್ವಲ್ಪ ಮಾತ್ರ ಕಟ್ಟೋಕ್ಕೆ ಸಮಯ ಆಯಿತು, ಹಾಗಾಗಿ ಸ್ವಲ್ಪ ಮಾತ್ರ ಹೂವು ಕಟ್ಟಿದ್ದೀನಿ. ಬಾಗಿಲಿಗೆಲ್ಲ ಸಿಂಗಲ್ ಹೂವನ್ನೇ ಇಟ್ಟಿದ್ದೀನಿ. ಹಾಗೆಯೇ ಮಾವಿನ ಸೊಪ್ಪು ಕೂಡ ಅಷ್ಟೇ, ಜಾಸ್ತಿ ತೋರಣ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕೊಂಬೆ ಇತ್ತಲ್ಲ ಅದನ್ನು ಹಾಗೆ ಸಿಕ್ಸ್ಬಿಟ್ಟಿದ್ದೀನಿ. ಫೈನಲ್ ಆಗಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರಿದ್ಬಿಟ್ಟು ಪೊಂಗಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಕಡೆ ಇಟ್ಟಿರೋ ಅಂಥ ಬೌಲ್ ಬಂದುಬಿಟ್ಟು ದೇವರಿಗೆ ನೈವೇದ್ಯಕ್ಕೆ ಅಂತಲೇ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಊಟ ತಿಂಡಿ ಎಲ್ಲ ಏನು ಮಾಡೋದಿಲ್ಲ, ನೈವೇದ್ಯಕ್ಕೆ ಮಾತ್ರ ಇಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಈಗ ನೈವೇದ್ಯಕ್ಕೆ ಇಟ್ಮೇಲೆ ಪೂಜೆ ಮಾಡಿದ್ರೆ ನಮ್ಮ ಮನೆಯ ಹಬ್ಬ ಆಲ್ಮೋಸ್ಟ್ ಒಂದು 90% ಆದಂಗೆ. ಇವತ್ತು ಮನೇಲಿ ಕೂಡ ಇರ್ತಾಯಿಲ್ಲ, ಹಾಗಾಗಿ ಎಳ್ಬೀರಕ್ಕೇನು ಹೋಗ್ತಾ ಇಲ್ಲ. ಇವತ್ತು ಬರೋದೇ ಲೇಟ್ ಆಗುತ್ತೆ. ಹಾಗಾಗಿ ನಾವು ಎಲ್ಲ ಆಚೆ ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲಸದ ಮೇಲೆ. ಅಂದರೆ ಏನು ವೀಡಿಯೋ ಏನು ಮಾಡ್ತಾ ಇಲ್ಲ, ಬೇರೆ ಕೆಲಸದ ಮೇಲೆ, ಪರ್ಸ್ನಲ್ ಕೆಲಸದ ಮೇಲೆ ಆಚೆ ಹೋಗ್ತಾ ಇದ್ದೀವಿ. ಹಾಗಾಗಿ ವೀಡಿಯೋ ಎಲ್ಲ ಏನು ಮಾಡ್ತಾ ಇಲ್ಲ.
ಓಂ ಶಕ್ತಿದದು. ಯಾವಾಗಲೂ ಈ ಬೆರಳಲ್ಲಿ ಇಟ್ಕೋಬೇಕು ಕಣೆ, ತೋರು ಬೆರಳಲ್ಲಿ ಇಟ್ಕೋಬಾರ್ದು. ಗೊತ್ತಾ ಇದಾ ಬಾಸ್? ಅದನ್ನ ಮುಚ್ಚಳ ತೆಗ್ದು ಕೊಡಿ. ಈ ಕಡೆ ಎಳ್ಳು ಬೆಲ್ಲದ ಮುಚ್ಚಳ ತೆಗೆದುಕೊಳ್ಳಿ. ಎಲ್ಲ ರೆಡಿ ಇದೆ, ಏನು ಮಾಡೋದಿಲ್ಲ. ಊದಿನ ಕಡ್ಡಿ ಕರ್ಪೂರ ಹಚ್ಚೋದಷ್ಟೇ, ಕಾಯಿ ಹೊಡೆದು ಕರ್ಪೂರ ಹಚ್ಚೋದಷ್ಟೇ. ಹಾಡು ಹೇಳಮ್ಮ ಚಿನಿ, ಒಂದು ಯಾವ್ದಾದ್ರು ದೇವ್ರ ಭಕ್ತಿ ಗೀತೆ ಹೇಳಮ್ಮ. ಸ್ವಿಚ್ ಆನ್ ಮಾಡಿ ರೂಮಲ್ಲಿ ಆಗ್ತಾಯಿಲ್ಲ. ಸ್ವಿಚ್ ಆನ್ ಮಾಡಿ ರೂಮಲ್ಲಿ ಆಗ್ತಾಯಿಲ್ಲ. ಅವನಿಗೆ ಹಾಡು ಹೇಳೋದಂದ್ರೆ ಇಷ್ಟ, ಅದಕ್ಕೆ ಅವನು ಹೇಳ್ತಾ ಇದ್ದಾನೆ. ದೇವ್ರಿಗೆ ಕೈ ಮುಕ್ಕೊಂಡು ನಿಂತ್ಕೋ. ಇವಾಗ ಯಾವುದೇ ಹೇಳಲಿ ಅಂತ ಇವಾಗ ಡಿಸ್ಕಸ್ ಮಾಡಿದ್ರೆ ಪೂಜೆ ಮಾಡ್ತಾ ಇದ್ದಾರೆ ತಾನೆ ಡ್ಯಾಡಿ. ಹೇಳೋದಿದ್ರೆ ಯಾವ ಥರ ಒಂದು ಹೇಳಿ. ನೀನು ಬೆಳ್ಕೊಂಡು ಹೋಗ್ಬಿಡಮ್ಮ ಹಂಗೆ ದೇವರಿಗೆ. ಕೊಡಮ್ಮ. ಆಯಿತು, ಸಾಕು ಹೋಲ್ಡ್ ಮಾಡಿದ್ದು. ಕೊಡು. ಹುಷಾರಪ್ಪ, ನಿಧಾನಕ್ಕೆ ಮಾಡು. ಹಣೆಗೆ ಹಚ್ಕೊಂಡಿದ್ಯಾ? ಹಚ್ಚಿರಿ ಒಂಚೂರು ಹಣೆಗೆ. ಉಲ್ಟಾ ಮಾಡ್ತಾ ಇದೀಯಾ? ಗೊತ್ತಾಗಲ್ವಾ ನಿಂಗೆ? ಇಷ್ಟು ಸರಿ ಮಾಡಿದ್ಯಾ? ಚಿನಿ, ತುಳಸಿ ಗಿಡದೊಳಗೆ ಇಡಬೇಡ. ಈ ಕಡೆ ಗಿಡ ಇದೆಯಲ್ಲ, ಅಲ್ಲಿ ಎರಡು ತುಳಸಿ ಗಿಡದೊಳಗೂ ಇಡಬೇಡ. ಮಾಡಿ ಒಗ್ಗಿ ಒಂಚೂರು ದೇವರಿಗೆ ಬಗ್ಬೇಕು. ಯಾವಾಗಲೂ ಬಗ್ಬೇಕು. ಕೃಷ್ಣ, ಮಂಗಳಾರ ತಗೋಬಾ. ನೋಡಪ್ಪ, ಹೀಟ್ ಮಾಡ್ಕೊಳೋದಲ್ಲ ಕಣೋ. ನೀವೇ ಹೀಟ್ ಮಾಡ್ಕೊಳ್ಳೋದು ಮಂಗಳಾರತಿ. ಹೀಟ್ ಮಾಡ್ಕೊಳೋದಲ್ಲ ಅದು, ಮಂಗಳಾರತಿ ಅದು. ಅಡ್ಬಿದ್ ಬಿಡಪ್ಪ ಮಂಗಳಾರತಿ ತಗೊಂಡು ಹಂಗೆ.
ಬೇಕಾಗಿರೋದು ಹೇಳೋದು. ಕೃಷ್ಣ ನಾನು ತಿಂದೆ. ಇಲ್ಲಿ ಒಂಚೂರು ತಿನ್ಸ್ತೀನಿ. ಕಾಯಿ ಬೇಡ. ಡ್ಯಾಡಿಗೆ ಟೈಮ್ ಆಗ್ತದೆ ಅದೇ. ಹಾಂ ಮಮ್ಮಿ ಒಳ್ಳೆ ಹುಡುಗ ಸ್ಪೂನ್ ಕೊಡು. ಏನು ಮಾಡಿದೆ? ನೋಡಿ ಏನೇನು ಮಾಡಿದ್ದೀನಿ ಅಂತ. ಪೊಂಗಲ್ಲು ಹೆಂಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ, ಸೂಪರಾಗಿದೆ. ಸೂಪರಾಗಿದೆ. ಸ್ವೀಟು ತಿನ್ನು ಒಂಚೂರು, ತುಂಬ ಸ್ವೀಟು. ಬೆಲ್ಲ ಆಯ್ತು, ಚೂರು ತಿನ್ನು. ತುಂಬ ಸ್ವೀಟು, ಎಷ್ಟು ಚೆನ್ನಾಗಿದೆ. ಹೆಂಗಿದೆ? ಚೆನ್ನಾಗಿದೆ. ಹೋಗಿ ನಿಂಗೆ ಚೂರು ಹಿಚ್ಕೊರೆಕಾಳು ಸಾರು, ಗೆಣಸು. ಯಾವತ್ತೂ ತಿಂದಿರ್ಲಿಲ್ಲ. ತಿಂತೀನಿ ಸ್ವಲ್ಪ. ತಿಂದು ಚೆನ್ನಾಗಿದೆ ಅಲ್ಲ, ಪೊಂಗಲ್ಲು ಚೆನ್ನಾಗಾಗಿದೆ. ಮತ್ತೆ ನಮ್ಮ ಬೆಳ್ಳಿ ತಿನ್ನಲ್ಲ ಪೊಂಗಲ್. ಚೂರು ತಿನ್ನಮ್ಮ, ಏನಾಗಲ್ಲ. ತಿಂದೆ. ತಿಂದ ಡ್ಯಾಡಿ ತಿನ್ನಿಸ್ತಾರೆ, ತಿನ್ನು. ಅವಳಂತಾರೆ ವಿಚಿತ್ರ ಮಾಡಿ. ಅಜ್ಜಿ ಸ್ನಾನ ಮಾಡಕ್ಕೆ ಹೋಗಿದ್ಯಾ? ಇದಿಲ್ಲ. ಸ್ನಾನಕ್ಕೆ ಹೋಗಿದ್ರ? ಅನುಕೂಲ. ಬೆಲ್ಲ ಕಣೋ ಇದು, ಇಲ್ಲ ಕೊಬ್ಬರಿ. ಬೆಲ್ಲ ಕೊಬ್ಬರಿ ನೋಡಿದ್ಯಾ? ಬೆಲ್ಲ ಅದು ವೈಟ್ ಸ್ವಲ್ಪ ವೈಟಿಗಿದೆ ಅಷ್ಟೇ. ಇಡ್ಲಿ ಮಾಡಿದ್ದೀನಿ, 2 ಇಡ್ಲಿನೂ ಹಾಕ್ತೀನಿ ರೀ. ನಿಂಬಾ ನಿಂಬಾ BRST ರಚಿತಾ. ಹೀಗಿತ್ತು ನಮ್ಮ ಮನೆಯ ಸಂಕ್ರಾಂತಿಯ ಹಬ್ಬ. ಜಾಸ್ತಿ ಏನು ನಾನು ಎಡಿಟ್ ಮಾಡೋಕ್ಕೆ ಹೋಗಿಲ್ಲ. ಹೇಗಿತ್ತು ರಿಯಾಲಿಟಿ ವಿಡಿಯೋ ಹಾಗೆಯೇ ಹಾಕಿದ್ದೀನಿ. ನಿಮಗೆ ಈ ರೀತಿ ಇಷ್ಟ ಆಗುತ್ತಾ, ಇಲ್ಲ ವಾಯ್ಸ್ ಓವರ್ ಕೊಟ್ಟರೆ ಇಷ್ಟ ಆಗುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲೇ ನಾವು ಏನೆಲ್ಲ ಮಾತಾಡಿರ್ತೀವಿ ಅದೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತಾ, ಇಲ್ಲ ನಾನು ವಾಯ್ಸ್ ಓವರ್ ಕೊಟ್ಟರೆ ನಿಮಗೆ ಇಷ್ಟ ಆಗುತ್ತಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇಡ್ಲಿಗೂ ಹಿಚ್ಕೊರೆಕಾಳು ಸಾರಿಗೂ ಸಖತ್ತು ಕಾಂಬಿನೇಷನ್ ಚೆನ್ನಾಗಿತ್ತು. ನಾನೇನು ಅಂದ್ಕೊಂಡೆ ದೋಸೆ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ದೋಸೆ ಮಾಡಿದ್ರೆ ಅದನ್ನು ದೋಸೆ ಹಾಕ್ಕೊಳ್ತಾ ನಿಂತ್ಕೋಬೇಕಾಗತ್ತೆ. ಇಡ್ಲಿ ಆದರೆ ಬೇಯಿಸಿಟ್ಬಿಡ್ಬೋದು ಅಂಥೇಳಿ ಇಡ್ಲಿ ಮಾಡಿದೆ. ಅನಿಲ್ಗೆ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿದೆ, ಅದ್ರ ಜೊತೆಗೆ ಪೊಂಗಲ್ ಕೂಡ ಕಳಿಸಿದ್ದೆ. ಅವರಿಗೆ ಇಲ್ಲೇ ತಿನ್ನೋದಕ್ಕೆ ಮುದ್ದೆ ಮಾಡಿದ್ದೆ. ಅಂದರೆ ಬೆಳಗ್ಗೆ ಇಡ್ಲಿನೂ ತಿಂದು ಮತ್ತು ಮಧ್ಯಾಹ್ನನೂ ಇಡ್ಲಿ ತಿನ್ನೋಕ್ಕೆ ಅವ್ರಿಗೆ ಇಷ್ಟ ಆಗೋಲ್ಲ. ಯಾವಾಗೂ ಅಷ್ಟೇ ನಮ್ಮ ಮನೇಲಿ ಬೆಳಗ್ಗೆ ತಿಂಡಿ ಅವ್ರಿಗೆ ಬಾಕ್ಸಿಗೆ ಮಾತ್ರ ಮಾಡಿರ್ತೀನಿ ನಾನು. ಇಲ್ಲೇ ತಿನ್ನೋದಕ್ಕೆ ಮುದ್ದೆ ಮಾಡ್ತೀನಿ, ಸಾರು ಮಾಡಿಬಿಟ್ಟು ಮುದ್ದೆ ಮಾಡಿಬಿಡ್ತೀನಿ. ಚೆನ್ನಾಗಿ ಇರಬೇಕು, ಅವ್ರಿಗೆ ಸ್ವಲ್ಪ ಜಾಸ್ತಿ ಇರಬೇಕು ಬೆಳಗ್ಗೆ ತಿಂಡಿ. ಹಾಗಾಗಿ ಮುದ್ದೆ ಮಾಡಿದ್ರೆ ಮುದ್ದೆ ಅನ್ನ ತಿನ್ಕೊಂಡು ಹೋಗ್ತಾರೆ. ಇವತ್ತು ಅನ್ನ ಇರಲಿಲ್ಲ, ಹಾಗಾಗಿ ಅನ್ನದ ಬದಲು ಒಂದು 4 ಇಡ್ಲಿನ ಹಾಕಿದ್ದೆ ಅವ್ರಿಗೆ. ಈ ಒಂದು ಹಬ್ಬದ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತಾ ನಾನೇನು ಬರ್ತೀನಿ.
ಮತ್ತೆ ಸಿಗೋಣ ನಾಳೆ ಒಂದು ಹೊಸ ವಿಡಿಯೋ ಜೊತೆ. ಬರಲಾ? ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.